ಓಕೆ, ಭಾಳ ಮುಖ್ಯವಾಗಿ ಅಕ್ಕಿ ಕೊಡಲಿಲ್ಲ, ಆಮೇಲೆ ಗೃಹಲಕ್ಷ್ಮಿ ಕೊಡಲಿಲ್ಲ, ಇದೆಲ್ಲ ನಾವು ಕೇಳಿದ್ವಿ. ಆದರೂ ಕೂಡ ಒಂದು ಶಕ್ತಿ ಯೋಜನೆ, ಬಸ್ಸಲ್ಲಿ ಫ್ರೀ ಹೋಗುವಂಥದ್ದು, ಮತ್ತೊಂದು ಫ್ರೀ ಕರೆಂಟ್ ಕೊಡುವಂಥದ್ದು ಭಾಳ ಅದ್ಭುತ ಯೋಜನೆ. ಅದೊಂದು ಮಾತ್ರ ಬಂಪರ್. ಅದನ್ನು ಯಾರು ಏನೇ ಹೇಳಿದರೂ ಕೂಡ ನಾನಂತೂ ಅದಕ್ಕೆ ಸಮರ್ಥನೆ ಮಾಡ್ತೀನಿ. ಯಾಕೆಂದರೆ ಓಕೆ, ಬಸ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಅಷ್ಟು ಅಗತ್ಯ ಇರಲಿಲ್ಲ, ಅಥವಾ ಕರೆಂಟ್ ಎಲ್ರಿಗೂ ಕೂಡ ಫ್ರೀ ಕೊಡುವಂಥ ಅಗತ್ಯ ಇರಲಿಲ್ಲ, ಕೆಲವರಿಗೆ ಇರುವಂಥವರಿಗೆ ಇಡ್ಬೋದಾಗಿತ್ತು. ಆದರೆ ಈಗೇನಾಗಿದೆ, ಈ ಎಲ್ಲ ಮೆಸ್ಕಾಮ್ಗಳಿದೆಯಲ್ಲ, ಎಸ್ಕಾಮ್ಗಳು ಸಾರಿ, ಈಗ ಫ್ರೀ ಕರೆಂಟ್ ಕೊಟ್ಟರೆ ಈ ಎಸ್ಕಾಮ್ಗಳಿಗೆ ಸರ್ಕಾರ ಕೊಡಬೇಕು ಆ ದುಡ್ಡನ್ನು. ಅಲ್ಲಿ ಫ್ರೀ ಅಂತಂದರೆ 53,000 ಕೋಟಿ ರೂಪಾಯಿ ಇಟ್ಟಿರ್ತಾರೆ, ಇವ್ರು ಖರ್ಚು ಮಾಡಿರ್ತಾರಲ್ವ, ಇದನ್ನು ಕೊಡಬೇಕು. ಹಾಗೆಯೇ KSRTC ಅಥವಾ ಅವರೇನು ಲಾಸ್ ಆಗಿರ್ತಾರೆ ಫ್ರೀ ಕೊಟ್ಟು ಅವರಿಗೆ ಕೊಡಬೇಕು. ಇವರು 53,000 ಕೋಟಿ ಎತ್ತಿಟ್ಟಿರ್ತಾರೆ. ಈಗ ಎಸ್ಕಾಮ್ ಹೇಳ್ತಾ ಇದೆ, ನೋಡಿ ನಮಗೆ ನೀವು ದುಡ್ಡು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ, ನಮಗೆ ಹಿಂಗೆ ರನ್ ಮಾಡೋಕ್ಕಾಗಲ್ಲ ನಮ್ಮ ಇಲಾಖೆಯನ್ನು, ನೀವು ದುಡ್ಡು ಕೊಟ್ಟರೆ ಒಳ್ಳೆಯದು, ಇಲ್ಲ ಅಂತಂದರೆ ನಾವು ಜನರಿಂದ ಮೊದಲು ಹೆಂಗೆ ಫೀಸ್ ಕಲೆಕ್ಟ್ ಮಾಡ್ತಾಯಿದ್ವಿ, ಕರೆಂಟ್ ಬಿಲ್ ಕಲೆಕ್ಟ್ ಮಾಡ್ತಾಯಿದ್ವಿ, ಆ ಥರ ಕಲೆಕ್ಟ್ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾತಾಡಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಸರ್ಕಾರದ ಬಳಿ ದುಡ್ಡಿಲ್ವಾ. ಒಂದು ರಿಪೋರ್ಟ್. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಸರ್ಕಾರ ದುಡ್ಡು ಕೊಡದಿದ್ರೆ ಜನರಿಂದ ವಸೂಲಿ. ಕರ್ನಾಟಕದ ಜನರಿಗೆ ಶೀಘ್ರವೇ ಕರೆಂಟ್ ಶಾಕ್. ಈಗಾಗಲೇ ಬೆಲೆ ಏರಿಕೆ, ತೆರಿಗೆ ಹೆಚ್ಚಳದಿಂದ ತತ್ತರಿಸುತ್ತಿರುವ ಶ್ರೀಸಾಮಾನ್ಯನಿಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಶಾಕ್ ಕೊಡಲಿದೆ. ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಸಬ್ಸಿಡಿ ಹಣ ಮುಂಗಡವಾಗಿ ಪಾವತಿ ಮಾಡದಿದ್ರೆ ಫಲಾನುಭವಿ ವಿದ್ಯುತ್ ಬಳಕೆದಾರರಿಂದಲೇ ವಸೂಲಿ ಮಾಡ್ತಾರಂತೆ. ಒಂದ್ ಕಡೆ ದರ ಏರಿಕೆಗೆ ಎಲ್ಲ ಎಸ್ಕಾಂಗಳು ಮನವಿ ಮಾಡುತ್ತಿವೆ, ಇತ್ತ ಗೃಹ ಜ್ಯೋತಿ ಸಬ್ಸಿಡಿ ಹಣ ಪಾವತಿಗೆ ಬೇಡಿಕೆಯನ್ನು ಇಡುತ್ತಿವೆ. ರಾಜ್ಯದ ಜನತೆಗೆ ಸರ್ಕಾರ 200 ಯೂನಿಟ್ ಫ್ರೀ ವಿದ್ಯುತ್ ಕೊಡ್ತಿದೆ. ಆದ್ದರಿಂದ ಫ್ರೀ ವಿದ್ಯುತ್ನ ಹಣವನ್ನ ಎಸ್ಕಾಂಗಳಿಗೆ ಕೊಡಲೇಬೇಕು. ಇಲ್ಲದಿದ್ದರೆ KERC 2008 ನಿಯಮ 6.1 ಅಡಿ ಜನರಿಂದಲೇ ವಸೂಲಿಗೆ ಅವಕಾಶ ನೀಡಬೇಕು. ಈ ಮನವಿಯನ್ನ KERC ಒಪ್ಪುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಒಂದು ವೇಳೆ KERC ಒಪ್ಪಿದ್ರೆ 1,65,00,000 ಗ್ರಾಹಕರಿಗೆ ಹೊಸ ಶಾಕ್ ಫಿಕ್ಸ್. ಎಸ್ಕಾಮ್ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ, ಕಾರ್ಪೊರೇಷನ್ ಥ್ರೂ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ. ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್, ನಾಟ್ ಬೈ ದ ಎಸ್ಕಾಮ್. ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು. ಆದರೆ ನಮ್ಮ ಬದ್ಧತೆ 100% ಇದೆ. ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನೂ ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕತೆ ಇಲ್ಲಿಗೆ ಮುಗಿಯಲ್ಲ. ಮಾರ್ಚ್ ತಿಂಗಳಲ್ಲಿ ವಿದ್ಯುತ್ ದರ ಏರಿಕೆ ಭರ್ಜರಿ ಶಾಕ್ ಎದುರಾಗುತ್ತೆ. 1 ವರ್ಷದ ಬದಲಿಗೆ ಮುಂದಿನ 3 ವರ್ಷಗಳ ದರ ಒಮ್ಮೆಲೆ ಏರಿಕೆ ಮಾಡುವ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಭಾಳ ಮುಖ್ಯವಾಗಿ ಅಕ್ಕಿ ಕೊಡಲಿಲ್ಲ, ಆಮೇಲೆ ಗೃಹಲಕ್ಷ್ಮಿ ಕೊಡಲಿಲ್ಲ, ಇದೆಲ್ಲ ನಾವು ಕೇಳಿದ್ವಿ. ಆದರೂ ಕೂಡ ಒಂದು ಶಕ್ತಿ ಯೋಜನೆ, ಬಸ್ಸಲ್ಲಿ ಫ್ರೀ ಹೋಗುವಂಥದ್ದು, ಮತ್ತೊಂದು ಫ್ರೀ ಕರೆಂಟ್ ಕೊಡುವಂಥದ್ದು ಭಾಳ ಅದ್ಭುತ ಯೋಜನೆ. ಅದೊಂದು ಮಾತ್ರ ಬಂಪರ್. ಅದನ್ನು ಯಾರು ಏನೇ ಹೇಳಿದರೂ ಕೂಡ ನಾನಂತೂ ಅದಕ್ಕೆ ಸಮರ್ಥನೆ ಮಾಡ್ತೀನಿ. ಯಾಕೆಂದರೆ ಓಕೆ, ಬಸ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಅಷ್ಟು ಅಗತ್ಯ ಇರಲಿಲ್ಲ, ಅಥವಾ ಕರೆಂಟ್ ಎಲ್ರಿಗೂ ಕೂಡ ಫ್ರೀ ಕೊಡುವಂಥ ಅಗತ್ಯ ಇರಲಿಲ್ಲ, ಕೆಲವರಿಗೆ ಇರುವಂಥವರಿಗೆ ಇಡ್ಬೋದಾಗಿತ್ತು. ಆದರೆ ಈಗೇನಾಗಿದೆ, ಈ ಎಲ್ಲ ಮೆಸ್ಕಾಮ್ಗಳಿದೆಯಲ್ಲ, ಎಸ್ಕಾಮ್ಗಳು ಸಾರಿ, ಈಗ ಫ್ರೀ ಕರೆಂಟ್ ಕೊಟ್ಟರೆ ಈ ಎಸ್ಕಾಮ್ಗಳಿಗೆ ಸರ್ಕಾರ ಕೊಡಬೇಕು ಆ ದುಡ್ಡನ್ನು. ಅಲ್ಲಿ ಫ್ರೀ ಅಂತಂದರೆ 53,000 ಕೋಟಿ ರೂಪಾಯಿ ಇಟ್ಟಿರ್ತಾರೆ, ಇವ್ರು ಖರ್ಚು ಮಾಡಿರ್ತಾರಲ್ವ, ಇದನ್ನು ಕೊಡಬೇಕು. ಹಾಗೆಯೇ KSRTC ಅಥವಾ ಅವರೇನು ಲಾಸ್ ಆಗಿರ್ತಾರೆ ಫ್ರೀ ಕೊಟ್ಟು ಅವರಿಗೆ ಕೊಡಬೇಕು. ಇವರು 53,000 ಕೋಟಿ ಎತ್ತಿಟ್ಟಿರ್ತಾರೆ. ಈಗ ಎಸ್ಕಾಮ್ ಹೇಳ್ತಾ ಇದೆ, ನೋಡಿ ನಮಗೆ ನೀವು ದುಡ್ಡು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ, ನಮಗೆ ಹಿಂಗೆ ರನ್ ಮಾಡೋಕ್ಕಾಗಲ್ಲ ನಮ್ಮ ಇಲಾಖೆಯನ್ನು, ನೀವು ದುಡ್ಡು ಕೊಟ್ಟರೆ ಒಳ್ಳೆಯದು, ಇಲ್ಲ ಅಂತಂದರೆ ನಾವು ಜನರಿಂದ ಮೊದಲು ಹೆಂಗೆ ಫೀಸ್ ಕಲೆಕ್ಟ್ ಮಾಡ್ತಾಯಿದ್ವಿ, ಕರೆಂಟ್ ಬಿಲ್ ಕಲೆಕ್ಟ್ ಮಾಡ್ತಾಯಿದ್ವಿ, ಆ ಥರ ಕಲೆಕ್ಟ್ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾತಾಡಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಸರ್ಕಾರದ ಬಳಿ ದುಡ್ಡಿಲ್ವಾ. ಒಂದು ರಿಪೋರ್ಟ್. ನನಗೂ ಫ್ರೀ,
ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಸರ್ಕಾರ ದುಡ್ಡು ಕೊಡದಿದ್ರೆ ಜನರಿಂದ ವಸೂಲಿ. ಕರ್ನಾಟಕದ ಜನರಿಗೆ ಶೀಘ್ರವೇ ಕರೆಂಟ್ ಶಾಕ್. ಈಗಾಗಲೇ ಬೆಲೆ ಏರಿಕೆ, ತೆರಿಗೆ ಹೆಚ್ಚಳದಿಂದ ತತ್ತರಿಸುತ್ತಿರುವ ಶ್ರೀಸಾಮಾನ್ಯನಿಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಶಾಕ್ ಕೊಡಲಿದೆ. ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಸಬ್ಸಿಡಿ ಹಣ ಮುಂಗಡವಾಗಿ ಪಾವತಿ ಮಾಡದಿದ್ರೆ ಫಲಾನುಭವಿ ವಿದ್ಯುತ್ ಬಳಕೆದಾರರಿಂದಲೇ ವಸೂಲಿ ಮಾಡ್ತಾರಂತೆ. ಒಂದ್ ಕಡೆ ದರ ಏರಿಕೆಗೆ ಎಲ್ಲ ಎಸ್ಕಾಂಗಳು ಮನವಿ ಮಾಡುತ್ತಿವೆ. ಇತ್ತ ಗೃಹ ಜ್ಯೋತಿ ಸಬ್ಸಿಡಿ ಹಣ ಪಾವತಿಗೆ ಬೇಡಿಕೆಯನ್ನು ಇಡುತ್ತಿವೆ. ರಾಜ್ಯದ ಜನತೆಗೆ ಸರ್ಕಾರ 200 ಯೂನಿಟ್ ಫ್ರೀ ವಿದ್ಯುತ್ ಕೊಡ್ತಿದೆ. ಆದ್ರಿಂದ ಫ್ರೀ ವಿದ್ಯುತ್ನ ಹಣವನ್ನ ಎಸ್ಕಾಂಗಳಿಗೆ ಕೊಡಲೇಬೇಕು. ಇಲ್ಲದಿದ್ರೆ ಕೆಇಆರ್ಸಿ 2008ರ ನಿಯಮ 6.1 ಅಡಿ ಜನರಿಂದಲೇ ವಸೂಲಿಗೆ ಅವಕಾಶ ನೀಡಬೇಕು. ಈ ಮನವಿಯನ್ನ ಕೆಇಆರ್ಸಿ ಒಪ್ಪುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಒಂದು ವೇಳೆ ಕೆಇಆರ್ಸಿ ಒಪ್ಪಿದ್ರೆ 1,65,00,000 ಗ್ರಾಹಕರಿಗೆ ಹೊಸ ಶಾಕ್ ಫಿಕ್ಸ್. ಎಸ್ಕಾಮ್ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಥ್ರೂ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ. ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್, ನಾಟ್ ಬೈ ದ ಎಸ್ಕಾಮ್. ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು. ಆದರೆ ನಮ್ಮ ಬದ್ಧತೆ 100% ಇದೆ. ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನೂ ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕತೆ ಇಲ್ಲಿಗೆ ಮುಗಿಯಲ್ಲ. ಮಾರ್ಚ್ ತಿಂಗಳಲ್ಲಿ ವಿದ್ಯುತ್ ದರ ಏರಿಕೆ ಭರ್ಜರಿ ಶಾಕ್ ಎದುರಾಗುತ್ತೆ. 1 ವರ್ಷದ ಬದಲಿಗೆ ಮುಂದಿನ 3 ವರ್ಷಗಳ ದರ ಒಮ್ಮೆಲೆ ಏರಿಕೆ ಮಾಡುವ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಭಾಳ ಮುಖ್ಯವಾಗಿ ಅಕ್ಕಿ ಕೊಡಲಿಲ್ಲ, ಆಮೇಲೆ ಗೃಹಲಕ್ಷ್ಮಿ ಕೊಡಲಿಲ್ಲ, ಇದೆಲ್ಲ ನಾವು ಕೇಳಿದ್ವಿ. ಆದರೂ ಕೂಡ ಒಂದು ಶಕ್ತಿ ಯೋಜನೆ, ಬಸ್ಸಲ್ಲಿ ಫ್ರೀ ಹೋಗುವಂಥದ್ದು, ಮತ್ತೊಂದು ಫ್ರೀ ಕರೆಂಟ್ ಕೊಡುವಂಥದ್ದು ಭಾಳ ಅದ್ಭುತ ಯೋಜನೆ. ಅದೊಂದು ಮಾತ್ರ ಬಂಪರ್. ಅದನ್ನು ಯಾರು ಏನೇ ಹೇಳಿದರೂ ಕೂಡ ನಾನಂತೂ ಅದಕ್ಕೆ ಸಮರ್ಥನೆ ಮಾಡ್ತೀನಿ. ಯಾಕೆಂದರೆ ಆದರೆ ಓಕೆ, ಬಸ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಅಷ್ಟು ಅಗತ್ಯ ಇರಲಿಲ್ಲ, ಅಥವಾ ಕರೆಂಟ್ ಎಲ್ರಿಗೂ ಕೂಡ ಫ್ರೀ ಕೊಡುವಂಥ ಅಗತ್ಯ ಇರಲಿಲ್ಲ, ಕೆಲವರಿಗೆ ಇರುವಂಥವರಿಗೆ ಇಡ್ಬೋದಾಗಿತ್ತು. ಆದರೆ ಈಗೇನಾಗಿದೆ, ಈ ಎಲ್ಲ ಮೆಸ್ಕಾಮ್ಗಳಿದೆಯಲ್ಲ, ಎಸ್ಕಾಮ್ಗಳು ಸಾರಿ, ಈಗ ಫ್ರೀ ಕರೆಂಟ್ ಕೊಟ್ಟರೆ ಈ ಎಸ್ಕಾಮ್ಗಳಿಗೆ ಸರ್ಕಾರ ಕೊಡಬೇಕು ಆ ದುಡ್ಡನ್ನು. ಅಲ್ಲಿ ಫ್ರೀ ಅಂತಂದರೆ 53,000 ಕೋಟಿ ರೂಪಾಯಿ ಇಟ್ಟಿರ್ತಾರೆ, ಇವ್ರು ಖರ್ಚು ಮಾಡಿರ್ತಾರಲ್ವ, ಇದನ್ನು ಕೊಡಬೇಕು. ಹಾಗೆಯೇ KSRTC ಅಥವಾ ಅವರೇನು ಲಾಸ್ ಆಗಿರ್ತಾರೆ ಫ್ರೀ ಕೊಟ್ಟು ಅವರಿಗೆ ಕೊಡಬೇಕು. ಇವರು 53,000 ಕೋಟಿ ಎತ್ತಿಟ್ಟಿರ್ತಾರೆ. ಈಗ ಎಸ್ಕಾಮ್ ಹೇಳ್ತಾ ಇದೆ, ನೋಡಿ ನಮಗೆ ನೀವು ದುಡ್ಡು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ, ನಮಗೆ ಹಿಂಗೆ ರನ್ ಮಾಡೋಕ್ಕಾಗಲ್ಲ ನಮ್ಮ ಇಲಾಖೆಯನ್ನು, ನೀವು ದುಡ್ಡು ಕೊಟ್ಟರೆ ಒಳ್ಳೆಯದು,